ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆ ಬೈ ತೇಜ್. ಇವತ್ತು ನಾನು ನಿಮಗೆಲ್ಲ ನಿಮ್ಮ ಓಲ್ಡ್ ಬ್ಯಾಂಗಲ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ಟೈನಿ ಕ್ಯೂಟ್ ಲಿಟಲ್ ಬ್ಯಾಗ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಬ್ಯಾಗ್ ಮಾಡೋದಕ್ಕೆ ನಿಮಗೆ 1/2 hour to 45 minutes ಸಾಕು. ತುಂಬ ಬೇಗ ಆಗುವಂಥ ಬ್ಯಾಗ್ ಇದು. ಇಫ್ ಯು ಆರ್ ಫಾಸ್ಟ್ ಇನಫ್ ಟು ಕ್ರೋಶೆ, ನಿಮಗೆ 1/2 hour to 45 minutes ಸಾಕು. ವಿತಿನ್ 1 hour ಅಲ್ಲಿ ನೀವು ಇದನ್ನ ಮಾಡ್ಬೋದು. ಸೊ ನಿಮ್ಮ ಹತ್ರ ಓಲ್ಡ್ ಬ್ಯಾಂಗಲ್ಸ್ ಇದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ಫೇವ್ರೆಟ್ ಬ್ಯಾಂಗಲ್ಸ್ ಇದ್ರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಇದಕ್ಕೆ ನಾನು 5.5 mm ಕ್ರೋಶೆ ಹುಕ್ನ ಯೂಸ್ ಮಾಡ್ತಿದ್ದೀನಿ ಅಂಡ್ ಈ ದಪ್ಪ ಯಾರ್ನ ಯೂಸ್ ಮಾಡ್ತಿದ್ದೀನಿ. ಯಾರ್ನ್ ಎಷ್ಟು ದಪ್ಪ ಯೂಸ್ ಮಾಡ್ತಿರೋ ಅದ್ರ ಮೇಲೆ ನೀವು ಕ್ರೋಶೆ ಹುಕ್ ಯಾವ್ದು ಯೂಸ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇದು ಇಷ್ಟು ದಪ್ಪ ಯಾರ್ನ್ ಇರೋದ್ರಿಂದ ನಾನು 5.5 mm ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ಸ್ಮಾಲ್ ಬ್ಯಾಗ್ ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ಇದನ್ನ ದೊಡ್ಡದು ಮಾಡ್ಕೋಬಹುದು ಅಂಡ್ ಬ್ಯಾಂಗಲ್ ಸೈಜ್ನು ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಇದು ಮಾಡೋದು ತುಂಬಾ ಸಿಂಪಲ್. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಇದಕ್ಕೆ ಈ ಬ್ಯಾಂಗಲ್ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ನೀವು ನಾಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಾಟ್ ಕ್ರಿಯೇಟ್ ಮಾಡೋದಕ್ಕೆ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು. 2 ಫಿಂಗರ್ಗೆ ಈ ರೀತಿ ರೋಲ್ ಮಾಡಿಕೊಂಡು ಒಳಗಿಂದ ಯು ಹ್ಯಾವ್ ಟು ಇನ್ಸರ್ಟ್ ಯು ಹೂಕ್ ಆ್ಯಂಡ್ ದೆನ್ ಪುಲ್ ಔಟ್ ದಿ ಯಾರ್ನ್ ಆ್ಯಂಡ್ ದೆನ್ ಟೈಟನ್ ಇಟ್. ಸೊ ಹೀಗೆ ನಾಟ್ ಕ್ರಿಯೇಟ್ ಆಗುತ್ತೆ. ಈಗ ಈ ಬ್ಯಾಂಗಲ್ನ ತಗೊಂಡು ಈ ಹ್ಯಾಂಡಲ್, ಬ್ಯಾಂಗಲಲ್ಲಿ ನೀವು ಹ್ಯಾಂಡಲ್ ಮಾಡ್ತಿದ್ದೀರಾ, ಸೊ ಈ ಹ್ಯಾಂಡಲ್ ಕ್ರಿಯೇಟ್ ಮಾಡೋದಕ್ಕೆ ಈ ನಾಟ್ ಕ್ರಿಯೇಟ್ ಆದಮೇಲೆ ಬ್ಯಾಂಗಲ್ ಒಳಗಡೆಯಿಂದ ನೀವು ಯಾರ್ನ ತಗೋಬೇಕು. ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೋತಾ ಹೋಗಬೇಕು. 3 4. ಸೊ ಈ ತರ ನೀವು ಇಲ್ಲಿವರೆಗೂ ಮಾಡಬೇಕಾಗತ್ತೆ. ಸೊ ಹಾಫ್ ಬ್ಯಾಂಗಲ್ನ ಕವರ್ ಮಾಡಬೇಕು. 5 6 7 8 9 10 11 12 13 14. ಸೊ 14 ಮಾಡಿದ್ದೀನಿ ನಾನಿಲ್ಲಿ. 14ಗೆ ಹಾಫ್ ಬ್ಯಾಂಗಲ್ ಕವರ್ ಆಗಿದೆ. ಈಗ ನಾನು 5 ಸ್ಟಿಚಸ್ ಹಾಕೋತೀನಿ. 1 2 3 4 ಆ್ಯಂಡ್ 5. ಇವಾಗ ಯು ವಿಲ್ ಟರ್ನ್ ಯೋರ್ ಬ್ಯಾಂಗಲ್ ಆ್ಯಂಡ್ ದೆನ್ 1 2 3 ಥರ್ಡ್ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಲೈಕ್ ದಿಸ್. ಅಗೇನ್ 5 ಸ್ಟಿಚಸ್ ಹಾಕೊಳ್ಳಿ. 2 3 4 5. ಮತ್ತೆ ಥರ್ಡ್ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದನ್ನೇ ನೀವು ಎಂಡ್ವರೆಗೂ ರಿಪೀಟ್ ಮಾಡಬೇಕು. ಥರ್ಡ್ ಸ್ಟಿಚ್ಗೆ ಸಿಂಗಲ್ ಕ್ರೋಶೆ. ಈಗ ನಾನು ಲಾಸ್ಟ್ ಒನ್ ಅಲ್ಲಿ ಇದ್ದೀನಿ. ಸೊ ಈಗ ಲಾಸ್ಟ್ ಸ್ಟಿಚ್ಗೆ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡೆ. ಈಗ ಮತ್ತೆ ಐ ವಿಲ್ ಟರ್ನ್ ಮೈ ವರ್ಕ್. 5 ಸ್ಟಿಚಸ್ ಹಾಕಿ 1 2 3 4 5 5 ಸ್ಟಿಚಸ್ ಹಾಕಿ ಐ ವಿಲ್ ಟರ್ನ್ ಮೈ ವರ್ಕ್ ಆ್ಯಂಡ್ ದೆನ್ ಈ ರೌಂಡ್ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ.
ಸೊ ಈ ರೌಂಡ್ ಇದೇ ರಿಪೀಟ್ ಆಗುತ್ತೆ. ಇಲ್ಲಿ ಮತ್ತೆ ನಾನು 5 ಸ್ಟಿಚಸ್ ಹಾಕ್ತೀನಿ. 2 3 4 and 5. ಈ ನೆಕ್ಸ್ಟ್ ರೌಂಡಲ್ಲಿ ಐ ವಿಲ್ ಇನ್ಸರ್ಟ್ ದ ಹುಕ್ ಆ್ಯಂಡ್ ಮೇಕ್ ಸಿಂಗಲ್ ಕ್ರೋಶೆ. ಸೊ ಈ ಥರ ಈ ರೌಂಡ್ನ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಇಲ್ಲಿವರೆಗೂ ಸೇಮ್ ರಿಪೀಟ್ ಆಗುತ್ತೆ. 5 ಸ್ಟಿಚಸ್, 1 2 3 4 5 and then I'll insert my hook inside this round and make a single crochet. ಸೊ ಇದನ್ನೇ ರಿಪೀಟ್ ಮಾಡ್ತಾ ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ರೌಂಡ್ಗೂ ಸೇಮ್ 5 ಸ್ಟಿಚಸ್ ಹಾಕಿ ಯು ವಿಲ್ ಟರ್ನ್ ಯುವರ್ ವರ್ಕ್ ಆ್ಯಂಡ್ ದೆನ್ ಡೂ ದ ಸೇಮ್. ನಿಮಗೆ ಎಷ್ಟು ಬೇಕು ಲೆಂತು ಅಲ್ಲಿವರೆಗೂ ಮಾಡಬೇಕು. ನಾನು ಆ್ಯಕ್ಚುಲಿ ಈ ಪರ್ಸಿಗೆ 16 ರೋಸ್ ಮಾಡಿದ್ದೀನಿ. ಇದೇ ಥರ 1 2 16 ರೋಸ್ ಮಾಡಿದ್ದೀನಿ. 16 ರೋಸ್ ಮಾಡಿ ಇದನ್ನು ಫೋಲ್ಡ್ ಮಾಡಿದ್ದೀನಿ. ಸೊ ಇದಕ್ಕೆ ಎಷ್ಟು ರೋಸ್ ಆಗುತ್ತೆ ಬೇಕಾದರೆ 16 ಮಾಡ್ಕೋಬೋದು ಅಥವಾ 18 ಮಾಡ್ಕೋಬೋದು, 20 ಮಾಡ್ಕೋಬೋದು. ನಿಮಗೆ ಇದು ಲೆಂತ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾ ಹೋಗಬೇಕು. ಈಗ ಸೆಕೆಂಡ್ ರೋ ಲಾಸ್ಟ್ ಹುಕ್ಕಿಗೆ ಬಂದಿದ್ದೀನಿ. ಲಾಸ್ಟ್ ರೌಂಡ್ ಇದೆ ನೋಡಿ, 5 ಸ್ಟಿಚಸ್ ಹಾಕಾಯ್ತು. ಸೊ ಇದನ್ನ ಈ ರೌಂಡ್ ಒಳಗಡೆ ಇನ್ಸರ್ಟ್ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡಿದ್ವಿ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್. ಈ ಥರ ಎಲ್ಲ ರೌಂಡ್ಸ್ ಒಳಗಡೆನೂ ಮಾಡ್ಕೊಂಡು ಬರಬೇಕು. ಅಗೇನ್ ಈಗ 5 ಸ್ಟಿಚಸ್ ಹಾಕ್ತೀನಿ. 1 2 3 4 5 and then I'll turn my work and repeat the same. ಈ ರೌಂಡ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಗೇನ್ ಐ ವಿಲ್ ಡೂ 5 ಸ್ಟಿಚಸ್ ಆ್ಯಂಡ್ ದೆನ್ ಈ ರೌಂಡ್ ಒಳಗಡೆ ಸಿಂಗಲ್ ಕ್ರೋಶೆ. ಆ ಥರ ಪೂರ್ತಿ ಮಾಡಿಕೊಂಡು ರೋಸು ಇದಕ್ಕೆ ನಾನು 16 ರೋಸ್ ಮಾಡಿದ್ದೀನಿ. ಸೊ ಇದಕ್ಕೆ ನೋಡೋಣ, ಇನ್ನೊಂದು ಸ್ವಲ್ಪ ಪುಟ್ ಬ್ಯಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅರೌಂಡ್ 12 ರೋಸ್ ಮಾಡಿಬಿಟ್ಟು ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ನಾನಿಲ್ಲಿ 12 ರೋಸ್ ಕಂಪ್ಲೀಟ್ ಮಾಡಿದ್ದೀನಿ. 1 2 3 4 5 6 7 8 9 10 11 12 ರೋಸ್ ಕಂಪ್ಲೀಟ್ ಆಗಿದೆ. ಈಗ ನಾನು ಇದನ್ನ ಇಲ್ಲಿಗೆ ಸೇರಿಸಿ ಆಮೇಲೆ ಫೋಲ್ಡ್ ಮಾಡಿ ಸೈಡ್ ಸ್ಟಿಚಸ್ ಹಾಕ್ತೀನಿ. ಅದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಈಗ ಇದಿಷ್ಟ ಆದಮೇಲೆ ನೆಕ್ಸ್ಟ್ ರೋಗೆ ನೀವು 3 ಸ್ಟಿಚಸ್ ಹಾಕಬೇಕು. 3 ಸ್ಟಿಚಸ್ ಹಾಕಿ ಟರ್ನ್ ಯೋರ್ ವರ್ಕ್ ಆ್ಯಂಡ್ ದೆನ್ ಸಿಂಗಲ್ ಕ್ರೋಶೆ. ಏನು 5 ಸ್ಟಿಚಸ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ರು, ಇವಾಗ 3 ಸ್ಟಿಚಸ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋತೀರ ಲೈಕ್ ದಿಸ್. ಸೊ ಈ ಥರ ಎಲ್ಲದಕ್ಕೂ ಮಾಡ್ಕೊಳ್ತಾ ಬರಬೇಕು. One, 2, 3 and the next one single crochet. 1 2 3 and in the next one single crochet. ಇದಾದ್ಮೇಲೆ ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂದರೆ ಯು ವಿಲ್ ಟರ್ನ್ ಯೋರ್ ವರ್ಕ್ ಆ್ಯಂಡ್ ದೆನ್ ಈ ಬ್ಯಾಂಗಲ್ ಒಳಗಡೆ ಈಗ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀರಲ್ಲ, ಆ ಸಿಂಗಲ್ ಕ್ರೋಶೆ ಒಳಗಡೆ 1 ಸ್ಟಿಚ್ ಹಾಕ್ತೀರ ಲೈಕ್ ದಿಸ್. ಇದರೊಳಗಿಂದ ಯು ವಿಲ್ ಟೇಕ್ ದಿ ಯಾರ್ನ್ ಆ್ಯಂಡ್ ದೆನ್ ಡೂ ಸಿಂಗಲ್ ಕ್ರೋಶೆ. ಆಮೇಲೆ ಈ ಹೋಲ್ ಏನಿದೆ ಇದರೊಳಗಡೆ 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆಮೇಲೆ ಇಲ್ಲಿದೆಯಲ್ಲ ಈ ಮಧ್ಯ ಸ್ಟಿಚ್ ಒಳಗಡೆಯಿಂದ ಸಿಂಗಲ್ ಕ್ರೋಶೆ. ಅಗೇನ್ ಈ ಹೋಲ್ ಒಳಗಡೆ 2 ಸಿಂಗಲ್ ಕ್ರೋಶೆಸ್. ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ ಅದರೊಳಗಡೆ 1 ಸಿಂಗಲ್ ಕ್ರೋಶೆ. ಸೊ ಇದೇ ಥರ ಇಲ್ಲಿವರೆಗೂ ಮಾಡಬೇಕು. ಬಟ್ ಲಾಸ್ಟ್ ಒನ್ನಲ್ಲಿ ನಾವು 3 ಸಿಂಗಲ್ ಕ್ರೋಶೆಸ್ ಮಾಡಬೇಕು. ಇಲ್ಲಿ ಎಲ್ಲ ಹೋಲ್ಸಲ್ಲೂ 2 ಸಿಂಗಲ್ ಕ್ರೋಶೆಸ್ ಮಾಡ್ತಿದ್ವಿ, ಇಲ್ಲಿ 3 ಸಿಂಗಲ್ ಕ್ರೋಶೆಸ್ ಮಾಡಬೇಕು. ಬಿಕಾಸ್ ಇಲ್ಲೊಂದು ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ಟಿಚ್ಚಲ್ಲಿ. ಸೊ ಅದನ್ನು ನಾವು ಇಲ್ಲಿ ಕಂಪ್ಲೀಟ್ ಮಾಡಬೇಕು.
ಈಗ ಲಾಸ್ಟಿಗೆ ಬರ್ತಾ ಇದ್ದೀವಿ. we're almost there. ಈಗ ಲಾಸ್ಟ್ ಒನ್ ಇದೆ ನೋಡಿ, ಈ ಲಾಸ್ಟ್ ಒನ್ನಲ್ಲಿ ನಾವು 3 ಸಿಂಗಲ್ ಕ್ರೋಶೇಸ್ ಮಾಡಬೇಕು. 2 and 3. now this is done. ಈಗ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಸಿಂಗಲ್ ಸ್ಟಿಚ್ ಹಾಕ್ಬಿಟ್ಟು ನಾನು ಈ ಯಾನ್ನ ಕಟ್ ಮಾಡ್ಕೋತೀನಿ. ಸ್ಟಿಚ್ನ ಕಟ್ ಮಾಡ್ತಾ ಇದ್ದೀನಿ. ಈ ಯಾನ್ನ ಕಟ್ ಮಾಡಿಕೊಂಡೆ. ಇವಾಗ ಸ್ಟಿಚ್ನ ಎಳೆದು ಟೈಟ್ ಮಾಡಿದ್ರೆ ಇಟ್ ಈಸ್ ಡನ್. ಆಮೇಲೆ ಇದನ್ನು ನಾನು ಇದರೊಳಗಡೆ ಹೈಡ್ ಮಾಡ್ತೀನಿ. ಸೊ ಈಗ ಇದಿಲ್ಲಿಗೆ ಬಂದಿದೆ. ಈ ಥರ ಹ್ಯಾಂಡಲ್ ಆಯಿತು. ಈಗ ಎರಡೂ ಸೈಡ್ನ ನಾವು ಸ್ಟಿಚ್ ಮಾಡ್ಕೋಬೇಕು, ಈ ಕಡೆ ಆ್ಯಂಡ್ ಈ ಕಡೆ. ಈಗ ಈ ಕಡೆ ಎರಡು ಸೈಡ್ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಆ್ಯಸ್ ಯೂಶುವಲ್ ನಾಟ್ ಹಾಕೋಬೇಕು. ಇದಾದಮೇಲೆ ಇಲ್ಲಿ ಲಾಸ್ಟ್ ಸ್ಟಿಚ್ ಇದೆ ನೋಡಿ, ಈ ಸ್ಟಿಚ್ಚಿಂದ ಇನ್ಸರ್ಟ್ ಮಾಡಿ ಇದ್ರೊಳಗೆ ಹಾಕಿ ಯು ಹ್ಯಾವ್ ಟು pull out the yarn and then pull through this loop. ಸೊ ಇದೇ ಥರ ನೀವು ಕಂಪ್ಲೀಟ್ ಇಲ್ಲಿವರೆಗೂ ಮಾಡ್ಕೊಂಡು ಬರಬೇಕು. ಈಗ ಈ ಸ್ಟಿಚ್ ಒಳಗಿಂದ ನೀವು ಹಾಕಿ ಈ ಸ್ಟಿಚ್ಚಿಂದ ಹೊರಗೆ ತೆಗಿಬೇಕು. ಅಗೇನ್ ಈ ಯಾನ್ನ ಯು ವಿಲ್ ಪುಲ್ ಆ್ಯಂಡ್ ಬ್ರಿಂಗ್ ಇಟ್ ಔಟ್ ಆ್ಯಂಡ್ ದೆನ್ ಪುಲ್ ಥ್ರೂ ದಿಸ್ ಲೂಪ್. ಸೊ ಇದೇ ಥರ ಎಂಡ್ವರೆಗೂ ನೀವು ಮಾಡ್ಕೊಳ್ತಾ ಬರಬೇಕು. ಈಗ ಲಾಸ್ಟ್ ಸ್ಟಿಚ್ಚಲ್ಲಿದ್ದೀನಿ. ಸೊ ಲಾಸ್ಟ್ ಮಾಡಾದ್ಮೇಲೆ ಈ ಥರ ಸಿಂಗಲ್ ಸ್ಟಿಚ್ ಹಾಕಿ ಯಾನ್ನ ಕಟ್ ಮಾಡಿದ್ರೆ ಫುಲ್ ಮಾಡಿ ಟೈಟ್ ಮಾಡಬೇಕು. ಸೊ ದಿಸ್ ಇಸ್ ಡನ್. ಈಗ ಇಲ್ಲೇನು ಎಕ್ಸ್ಟ್ರಾಸ್ ಇದೆ ಇದನ್ನೆಲ್ಲ ನಾನು ಕವರ್ ಮಾಡಿದ್ರೆ ಮುಗೀತು ಅಂತ. ಸೊ ಇದನ್ನು ಹೇಗೆ ಹೈಡ್ ಮಾಡೋದು ಈ ಎಕ್ಸ್ಟ್ರಾಸ್ನ ಅಂತ ತೋರಿಸ್ತೀನಿ. ಯು ಜಸ್ಟ್ ಹ್ಯಾವ್ ಟು ಇನ್ಸರ್ಟ್ ಯುವರ್ ಹೂಕ್ ಸಮ್ವೇರ್ ಆ್ಯಂಡ್ ಪುಲ್ ಇಟ್ ಫ್ರಮ್ ದೇರ್. ಈ ಥರ ನೀವು ಇನ್ಸರ್ಟ್ ಮಾಡಿ ಹ್ಯಾವ್ ಟು ಪುಲ್ ದಿ ಯಾರ್ನ್ ಔಟ್. ಈ ಥರ ನೀವು ಹೈಡ್ ಮಾಡ್ಕೋತಾ ಹೋಗ್ಬೋದು. ಯು ಕ್ಯಾನ್ ಈದರ್ ಯೂಸ್ ನೀಡಲ್ ಆರ್ ಕ್ರೋಶೆ ಹೂಕಿಂದನೇ ಮಾಡ್ಬೋದು. ಈ ಥರ ಎಲ್ಲದನ್ನು ಹೈಡ್ ಮಾಡ್ಕೋತಾ ಬರಬೇಕು. ಈಗ ಎರಡೂ ಕಡೆ ಸ್ಟಿಚ್ ಮಾಡಾಯಿತು, ಹಾಗೆ ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ಹೈಡ್ ಮಾಡಾಯಿತು. ಫಾರ್ ಬೆಟರ್ ರಿಸಲ್ಟ್ಸ್ ಯು ಹ್ಯಾವ್ ಟು ಫ್ಲಿಪ್ ಇಟ್. ಈ ಥರ ಫ್ಲಿಪ್ ಮಾಡಿದ್ರೆ ಉಲ್ಟಾ ಮಾಡ್ಕೊಂಡಾಗ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ಸ್ಟಿಚಸ್ ಎಲ್ಲ ಇಲ್ಲಿರುತ್ತಲ್ಲ, ಸೊ ನೀವು ಉಲ್ಟಾ ಮಾಡಿದ್ರೆ ಅದು ಯಾವುದೂ ಅಷ್ಟು ಇದಾಗಿ ಕಾಣಲ್ಲ, ನೀಟಾಗಿ ಕಾಣಿಸುತ್ತೆ. ಸೊ ವೆನ್ ಯು ಫ್ಲಿಪ್ ಯುವರ್ ವರ್ಕ್, ಸಿ ನಿಮಗೆ ಸ್ಟಿಚಸ್ ಎಲ್ಲ ಅಷ್ಟು ಎವಿಡೆಂಟಾಗಿ ಕಾಣಲ್ಲ. ನೋಡಿ, ಇಟ್ ಲುಕ್ಸ್ ವೆರಿ ಪ್ರಿಟಿ.
ನೋಡಿದ್ರಲ್ಲ ನಾನು ಈ ಟೈನಿ ಪರ್ಸ್ನ ಎಷ್ಟು ಬೇಗ ರೆಡಿ ಮಾಡಿದೆ ಅಂತ. ಇಟ್ ಟುಕ್ ಮೀ ಅರೌಂಡ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಅಷ್ಟೇ. ಸೊ ತುಂಬ ಈಸಿಯಾಗಿ ತುಂಬ ಕ್ವಿಕ್ ಆಗಿ ನೀವು ಈ ಪರ್ಸ್ನ ಮಾಡ್ಬೋದು. ಇದು ಒಂದು ಸೈಜ್ ಆ್ಯಂಡ್ ಇದು ಒಂದು ಸೈಜ್. ಸೊ ಇದಕ್ಕೆ ನಾನು 16 ರೋಸ್ ಮಾಡಿದ್ದೀನಿ, ಇದಕ್ಕೆ 12 ರೋಸ್ ಮಾಡಿದ್ದೀನಿ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. Stay tuned for the next one. See you all. Bye bye.